ಮುಖ್ಯಮಂತ್ರಿ ಸ್ಥಾನ ಸಿಗದಿದ್ದಕ್ಕೆ ಖರ್ಗೆ ಬಹಿರಂಗವಾಗಿ ಬೇಸರವನ್ನ ಹೊರ ಹಾಕಿದ್ದಾರೆ. ನೋಡಿ, ಅನೇಕ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗಲಿಲ್ಲ ಅನ್ನುವಂಥ ವಿಚಾರವನ್ನ ಸ್ವತಃ ಕಾಂಗ್ರೆಸ್ ಪಕ್ಷದ ಅನೇಕ ನಾಯಕರು ಹೇಳ್ತಾ ಇರ್ತಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ತರಲು ಪ್ರಯತ್ನಿಸಿದೆ, ಆದರೆ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದು ಎಸ್.ಎಂ. ಕೃಷ್ಣ ಅವರು. ವಿಜಯಪುರ ಜಿಲ್ಲೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸ್ಥಾನ ಸಿಗದಿದ್ದಕ್ಕೆ ಬಹಿರಂಗ ಬೇಸರ ಹೊರ ಹಾಕಿದ್ದಾರೆ. ನಾನು ಪಕ್ಷಕ್ಕೆ ಸಲ್ಲಿಸಿದ ಸೇವೆ ಏನಿದೆ ಅದು ನೀರಲ್ಲಿ ಹೋಮ ಮಾಡದಂಗಾಗಿದೆ. ಈ ಹಿಂದೆ ಸಿಎಲ್ಪಿ ಪಕ್ಷ ಏನಿದೆ, ಸಿಎಲ್ಪಿ ಲೀಡರ್ ಆಗಿದ್ದಂಥ ಸಂದರ್ಭದಲ್ಲಿ ನಾನು ಪಕ್ಷಕ್ಕಾಗಿ ದುಡಿದಿದ್ದೀನಿ, ಶ್ರಮ ಪಟ್ಟಿದ್ದೀನಿ. ಆಮೇಲೆ ನಾನು ಪಕ್ಷಕ್ಕೆ ಕೊಟ್ಟಿರುವಂಥ ಕೊಡುಗೆ ಅಥವಾ ಸಲ್ಲಿಸಿರುವಂಥ ಸೇವೆ ಏನಿದೆ ಅದೆಲ್ಲ ಒಂದು ರೀತಿ ನೀರಲ್ಲಿ ಮಾಡಿದಂಥ ಹೋಮ. ಆದರೆ ರಾಜ್ಯದ ಮುಖ್ಯಮಂತ್ರಿ ಆಗಿದ್ಯಾರು ಎಸ್.ಎಂ. ಕೃಷ್ಣ ಅವರು. ಪಕ್ಷವನ್ನು ಅಧಿಕಾರಕ್ಕೆ ತರೋದಕ್ಕೆ ನಾನು ಬಹಳ ಕಷ್ಟಪಟ್ಟಿದ್ದೀನಿ. ಅಧಿಕಾರ ಕೈ ತಪ್ಪಿದ ಬಗ್ಗೆ ಬಹಿರಂಗವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೇಸರವನ್ನ ಹೊರ ಹಾಕಿದ್ದಾರೆ. ವೈಸ್ ಪ್ರೆಸಿಡೆಂಟ್ ಕೆಪಿಸಿಸಿ ಆಮೇಲೆ ಕೆಪಿಸಿಸಿ ಅಧ್ಯಕ್ಷನೂ ಆದ. ಅಲ್ಲಿಂದ ನಾನು ಸಿಎಲ್ಪಿ ಲೀಡರ್ ಆಗಿ ಸರ್ಕಾರವನ್ನು ತರಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ರೆ ಬಂದು ಸರ್ಕಾರ ಬಂದ ಕೂಡಲೇ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿಗಳಾದ್ರು. ಅವರು ಬಂದು ನಮ್ಗೆ ಸೇರಿದ್ದೆ ಒಂದು 4 ತಿಂಗಳು ಮುಂಚೆ ಸಿಗ್ತೀವಿ. ಇದು ನಮ್ಮ ಸೇವೆ ಎಲ್ಲ ಸ್ವಾಮೀಜಿ, ನಮ್ಮ ಸೇವೆ ಎಲ್ಲ ನೀರಾವರಿ. ಏನಪ್ಪ, 1 ವರ್ಷ ನಾವು ದುಡಿದೇವೆ, 5 ವರ್ಷ ದುಡಿದೇವೆ, 4 ತಿಂಗಳ ಒಂದು ಮನುಷ್ಯನಿಗೆ ಸಿಗ್ತಲ್ಲ ಅಂತ ಅನಿಸ್ತು. ಹಂಗೆ ಅನೇಕ ಕಥೆಗಳು ಹೇಳೋದು. ಅದಕ್ಕಾಗಿ ಎಲ್ಲರೂ ಹೇಳ್ಕೊತ ಒಂದೇ ದಿವಸ ಚೆನ್ನಾಗಿದೆ. ವೈಸ್ ಪ್ರೆಸಿಡೆಂಟ್ ಕೆಪಿಸಿಸಿ. ಸೊ ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾ ಇರೋದು. ಯಾಕಂತಂದರೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರೋದ್ರಲ್ಲಿ ನನ್ನ ಶ್ರಮ ಭಾಳ ಇದೆ ಹಿಂದೆಯಿಂದಲೂ ಕೂಡ. ಆಮೇಲೆ ಹೋದಲ್ಲಿ ಬಂದಲ್ಲಿ ಭಾಳ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರೇ ಹೇಳಿದ್ದಾರೆ, ಅವರ ಕೊಡುಗೆ ಅಥವಾ ಅವರ ಸೇವೆ ಇದು ಯಾವುದೂ ಕೂಡ ಅವ್ರಿಗೆ ಇವತ್ತಿನವರೆಗೂ ಕೂಡ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಒದಗಿ ಬಂದಿಲ್ಲ. ಆಮೇಲೆ ಆ ಬೇಸರ ಇದೆಯಲ್ಲ, ಅದನ್ನು ಪದೇ ಪದೇ ಈ ಥರ ಬಹಿರಂಗವಾಗಿ ಎಲ್ಲೂ ಹೇಳ್ಕೊಂಡಿಲ್ಲ. ಬಟ್ ಸಮ್ಟೈಮ್ಸ್ ಆ ವಿಚಾರ ಹೇಳ್ತಾ ಇರ್ತಾರೆ. ಬಟ್ ಈಗ ಆ ಒಂದು ಮುಖ್ಯಮಂತ್ರಿ ಸ್ಥಾನ ಸಿಗಲಿಲ್ಲ ಅನ್ನುವಂಥ ಬೇಸರ ಏನಿದೆ ಅದನ್ನು ಬಹಿರಂಗವಾಗಿ ಹೊರ ಹಾಕಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು.